ಶಾಂತಲಾ ಕಿಚನ್. ಈ ದಿನ ನಾವು ಅವರೆಕಾಳನ್ನು ಉಪಯೋಗಿಸ್ಕೊಂಡು ಉಪ್ಸಾರನ್ನು ಮಾಡೋಣ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಈ ರೀತಿ ಡಿಫ್ರೆಂಟ್ ಆದ ಡಿಶ್ಗಳನ್ನು ಅಡುಗೆಗಳನ್ನು ಮಾಡೋಣ. ಮೊದಲೊಮ್ಮೆ ಅವರೆಕಾಳು ಉಪ್ಸಾರನ್ನ ಮಾಡಾಕಿದ್ವಿ, ಅದು ಮಂಡ್ಯ ಶೈಲಿ. ಈ ರೀತಿ ಒಮ್ಮೆ ಮಾಡಿ ನೋಡಿ, ಇದು ಕೂಡ ಸಖತ್ತಾಗಿರುತ್ತೆ. ಮುದ್ದೆ ಮತ್ತು ರೈಸ್ಗೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈಗ ಮೊದಲಿಗೆ ನಾವು ನೋಡಿ ಅರ್ಧ kg ಅವರೆಕಾಳನ್ನ ತೊಳೆದು ಕ್ಲೀನಾಗಿ ಇಟ್ಟಿದ್ದೀವಿ. ಅಂದರೆ ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ kg ಅವರೆಕಾಳನ್ನ ಹಾಕಿದ್ದೀನಿ. ಮತ್ತು 1-2 ಟೊಮೊಟೊ ಹಾಕೋಣ. ಮತ್ತು ಖಾರಕ್ಕೆ 1-3 ಹಸಿಮೆಣಸಿನಕಾಯಿನ ಹಾಕ್ತಾಯಿದ್ದೀನಿ. ಇಷ್ಟನ್ನು ಕೂಡ ಹಾಕಿ ಸ್ವಲ್ಪ ಅದಕ್ಕೆ ನೀರು ಹಾಕ್ತಾಯಿದ್ದೀನಿ. ಈಗ ಅದಕ್ಕೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸೋಣ. ಕಾಳು ಬೇಯುವಾಗ ಉಪ್ಪನ್ನು ಅದು ಹೀರ್ಕೊಳ್ಳಿ ಅಂತ ನೋಡಿ ಉಪ್ಪು ಹಾಕಿದ್ದೀನಿ. ಈಗ ಇಷ್ಟನ್ನು ಹಾಕಿ ಅದಕ್ಕೆ ಬೇಕಾದಷ್ಟು ನೀರನ್ನ ಹಾಕಿ 1-2 ವಿಷಲ್ನ ಕೂಗಿಸೋಣ. ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ. ಈಗ ಕುಕ್ಕರು 2 ವಿಷಲ್ಲಾಗಲಿ. ಕಾಳು ಬೆಂದಿದೆ, ವಿಷಲ್ ಕೂಡ ಹಾರಿದೆ. ಓಪನ್ ಮಾಡೋಣ. ಈಗ ಈ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿನ ತೆಗೆದು ಬೇರೆ ಕಡೆ ಹಾಕೊಳ್ಳೋಣ. ನೋಡಿ ಈಗ ಬೇಯಿಸಿರುವಂಥ ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ ಇಷ್ಟನ್ನು ಕೂಡ ಜಾರ್ಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಸ್ವಲ್ಪ ಕಾಳನ್ನು ಹಾಕೊಳ್ಳೋಣ. ಸ್ವಲ್ಪ ಬೇಯಿಸಿರುವಂಥ ಕಾಳನ್ನು ಹಾಕೊಳ್ಳೋಣ. ಸಾಂಬಾರು ತಿಕ್ನೆಸ್ ಬರುತ್ತೆ ಅಂತ. ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ. ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಬರುತ್ತೆ. ಮತ್ತು ಅವರೆಕಾಳು ಸ್ವಲ್ಪ ಶೀತ ಆಗಿರೋದ್ರಿಂದ ಅದು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ನೋಡಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಣ, ಟೇಸ್ಟು ಚೆನ್ನಾಗಿರುತ್ತೆ. ಮತ್ತು 4-5 ಕಾಳು ಮೆಣಸು ಹಾಕೋಣ, ಶೀತ ಹೊಡೀಲಿ ಅಂತ. ಈಗ ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮೊದಲಿಗೆ ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ. ಈಗ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಸಿಡಿತಾ ಇದೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳು, ಈಗ ಅದಕ್ಕೆ ಬೇಯಿಸಿರೋಂಥ ಕಾಳು ಹಾಕೋಣ. ನಾನು ಈರುಳ್ಳಿ ಹಾಕ್ತಾಯಿಲ್ಲ. ನೀವು ಬೇಕು ಅಂದರೆ ಈರುಳ್ಳಿನ ಸ್ವಲ್ಪ ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ಬೋದು. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕಿ ಈ ರೀತಿ ಹೊಂದ್ಕೊಳ್ಳೋ ರೀತಿ ಮಾಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ. ಅಂದರೆ ತೆಂಗಿನಕಾಯಿ ನಿಮಗೆ ಬೇಕಾದಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿನೂ ಅಷ್ಟೇ ಆಪ್ಷನಲ್ಲ, ಬೇಕಾದರೆ ಒಗ್ಗರಣೆಗೆ ಹಾಕ್ಕೊಳ್ಳಿ, ಇದ್ದರೆ ಪರವಾಗಿಲ್ಲ. ಅವರೆಕಾಳು ಪಲ್ಯ ರೆಡಿ. ಈಗ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ 1-2 ಸ್ಪೂನು ಎಣ್ಣೆನ ಹಾಕೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸೋಣ, ಸ್ವಲ್ಪ ಜೀರಿಗೆ, ಸಾಸಿವೆ ಚಟಪಟ ಅಂತ ಸಿಡಿಲಿ. ಸ್ವಲ್ಪ ಹಿಂಗು ಕೂಡ ಸೇರಿಸೋಣ. ವಾಯು ಶೀತ. ಮತ್ತು ಸ್ವಲ್ಪ ಕರಿಬೇವಿನ ಎಲೆಗಳು ಫ್ರೈ ಮಾಡೋದಕ್ಕೆ. ಈಗ ಒಗ್ಗರಣೆ ಬೆಂದಿದೆ. ಈಗ ಅದಕ್ಕೆ ನಾವು ರುಬ್ಬಿರುವಂಥ ಮಸಾಲೆನ ಸೇರಿಸೋಣ. ಒಗ್ಗರಣೆಗೆ ರುಬ್ಬಿರುವಂಥ ಮಸಾಲೆನ ಹಾಕಿದ್ವಿ. ಈಗ ಅದು ಸ್ವಲ್ಪ ಕುದೀಲಿ. ನೋಡಿ ಇದು ಮಸಾಲೆ ಕುದೀತಾ ಇದೆ. ಈಗ ನಾವು ಕಾಳು ಬೇಯಿಸಿರುವಂಥ ನೀರನ್ನ ಸೇರಿಸೋಣ. ಮತ್ತು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸನ
ಸೇರಿಸೋಣ ಹುಳಿಗೆ. ಮತ್ತು ಕಾಳು ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಸ್ವಲ್ಪ ಉಪ್ಪನ್ನ ಸೇರಿಸೋಣ. ನೋಡಿ ಈಗ ಎಲ್ಲ ಹೊಂದ್ಕೊಂಡು ಬೇಯ್ತಾ ಇದೆ. ಇನ್ನೊಂದೆರಡು ನಿಮಿಷ ಕುದ್ರೆ ಉಪ್ಸಾರು ಕೂಡ ಡಿಫ್ರೆಂಟ್ ಆದ ಉಪ್ಸಾರು ರೆಡಿ. ಇದು ಅನ್ನಕ್ಕೆ ಮುದ್ದೆಗೆ ಎಲ್ಲದಕ್ಕೂ ಕೂಡ ತುಂಬ ಸಖತ್ತಾಗಿರುತ್ತೆ. ನೋಡಿ ಸಾಂಬಾರು ಕುದೀತಾ ಇದೆ. ಈಗ ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಉಪ್ಸಾರು ರೆಡಿ. ಅಂದರೆ ಈ ಸಮಯದಲ್ಲೇ ನೀವು ಉಪ್ಪು ಹುಳಿ ಖಾರನ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದ್ದರೆ ಈ ಸಮಯದಲ್ಲಿ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಂತೆ. ಈಗ ಇಷ್ಟು ಕುದೀತಾ ಇದೆ, ಇದು ಬೇಕಾದಷ್ಟು ಅಂತ ಇದೆ ಸಾಂಬಾರು. ಈಗ ಒಲೆ ಆಫ್ ಮಾಡೋಣ. ನೋಡಿ ಅವರೆಕಾಳಿನ ಉಪ್ಸಾರು ಪಲ್ಯ ರೆಡಿಯಾಗಿದೆ. ಈಗ ಸರ್ವ್ ಮಾಡೋಣ. ನೋಡಿ ಅವರೆಕಾಳು ಉಪ್ಸಾರು ಪಲ್ಯ ರೆಡಿಯಾಗಿದೆ. ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಸೂಪ್ ರೀತಿ ಹಾಗೇನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಕುಡಿಬಹುದು. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.